ರಾಜ್ಯ ಮಟ್ಟದ ನಾಟಕೋತ್ಸವಕ್ಕೆ ಭರ್ಜರಿ ಚಾಲನೆ. 26 ದಿನಗಳ ಕಾಲ ವಿವಿಧ ನಾಟಕಗಳ ಪ್ರದರ್ಶನ. ಅರ್ಧನಾರೀಶ್ವರ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ರಾಜ್ಯ ಮಟ್ಟದ ನಾಟಕೋತ್ಸವಕ್ಕೆ ಭರ್ಜರಿ ಚಾಲನೆ ದೊರೆತಿದೆ. ಕೇಂದ್ರ ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾದ ಈ ನಾಟಕೋತ್ಸವವು 26 ದಿನಗಳ ಕಾಲ ನಡೆಯಲಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳ ಕಲಾವಿದರು ಹಾಗೂ ರಂಗಕರ್ಮಿಗಳು ಭಾಗವಹಿಸುತ್ತಿದ್ದಾರೆ. ಪ್ರತಿ ವರ್ಷ ನಾಟಕೋತ್ಸವವನ್ನು ಆಯೋಜಿಸುತ್ತಿರುವ ಟ್ರಸ್ಟ್ ಆರಂಭಿಕ ವರ್ಷಗಳಲ್ಲಿ 2 ನಾಟಕಗಳ ಪ್ರದರ್ಶನಕ್ಕೆ ಸೀಮಿತವಾಗಿದ್ದರೆ, ಈ ಬಾರಿ 26 ನಾಟಕಗಳನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನು ವಿಸ್ತರಿಸಿದೆ. ನಾಟಕೋತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಲಿರುವ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದು, ರಂಗಭೂಮಿ ಕಲೆಯ ಬೆಳವಣಿಗೆಗೆ ವೇದಿಕೆಯಾಗಲಿದೆ. ನಾಟಕೋತ್ಸವದ ಅಂಗವಾಗಿ ಖ್ಯಾತ ರಂಗ ಕಲಾವಿದರು ಹಾಗೂ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಪ್ರೇಕ್ಷಕರು ಮತ್ತು ಗಣ್ಯರನ್ನ ಸನ್ಮಾನಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಯಜ್ಞ ನಾಟಕದ ಪ್ರದರ್ಶನವೂ ನಡೆಯಿತು. ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ನಾಟಕೋತ್ಸವದ ಯಶಸ್ಸಿಗೆ ಸಾರ್ವಜನಿಕರ ಬೆಂಬಲ ಪ್ರಮುಖ ಕಾರಣವಾಗಿದೆ ಎಂದು ನಾಟಕೋತ್ಸವದ ಆಯೋಜಕಿ ಸ್ವಪ್ನ ನಾಗರಾಜ್ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದಾರೆ. ಮೈಸೂರು, ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ ರಂಗಭೂಮಿಗೆ ಅಪಾರ ಬೆಂಬಲ ದೊರೆತಿದ್ದು, ಕಲಾವಿದರನ್ನು ಉತ್ತೇಜಿಸುವ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿರುವುದು ನಾಟಕ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ಅಭಿಪ್ರಾಯಪಟ್ಟರು. ನಾಟಕೋತ್ಸವದ ಯಶಸ್ಸಿಗೆ ಸಹಕರಿಸಿದ ಎಲ್ಲಾ ಜಿಲ್ಲೆಗಳ ಕಲಾವಿದರು, ರಂಗಾಸಕ್ತರು, ಪ್ರೇಕ್ಷಕರು ಹಾಗೂ ಸಹಯೋಗ ನೀಡಿದ ಕೇಂದ್ರ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಟ್ರಸ್ಟ್ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಾಟಕೋತ್ಸವವನ್ನು ಆಯೋಜಿಸುವ ಉದ್ದೇಶವಿದೆ ಎಂದು ಸ್ವಪ್ನ ನಾಗರಾಜ್ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀ 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 ಪಟ್ಟದ ನಾಗರಾಜ್ ಸ್ವಾಮೀಜಿ, ನಂಜನಗೂಡು ಸನ್ಮಾನ್ಯ ಸಾರಾ ಮಹೇಶ್ ಅವರು, ಅಶೋಕ್ ಚಲವಾದಿ ಜಂಟಿ ನಿರ್ದೇಶಕರು, ಡಾಕ್ಟರ್ ಸುದರ್ಶನ್ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕವೀಶ್ ಗೌಡ ಸಮಾಜ ಸೇವಕರು, ಲೋಹಿತ್ ಬಿಜೆಪಿ ಮುಖಂಡರು, ಬೋರೇಗೌಡ ರಂಗಭೂಮಿ ಕಲಾವಿದರು ಸೇರಿದಂತೆ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮ ಏನಂದರೆ, ಅರ್ಧನಾರೀಶ್ವರ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 26 ದಿನಗಳ ನಾಟಕೋತ್ಸವನ ನಾವು ಆಯೋಜನೆ ಮಾಡಿದ್ವಿ ನಮ್ಮ ಸಂಸ್ಥೆಯಿಂದ. ಇದು 5ನೇ ವರ್ಷದ ನಾಟಕೋತ್ಸವ. ಪ್ರತಿ ವರ್ಷ ನಾಟಕೋತ್ಸವ ಮಾಡಿಸ್ತೀವಿ. ಈ ವರ್ಷ 26 ನಾಟಕಗಳಾಗೈತೆ. ಅದರಲ್ಲಿ ಇಲ್ಲಿ ಏನು ಕಲಾವಿದೆಯರು ಮತ್ತು ಕಲಾವಿದರುಗಳು ಏನಿದ್ದಾರೆ, ಅವರು ಬರ್ತಡೇ ಕೂಡ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಪ್ರೋಗ್ರಾಮ್ಗಳು ಮಾಡ್ತೀವಿ. ನಾಟಕದ ಸಮಯದಲ್ಲೇ ಅವರ ಬರ್ತಡೇಗಳನ್ನ ಮಾಡ್ಕೊಳ್ತೀವಿ. 26ನೇ ತಾರೀಕು ನಮ್ಮ ಕಲಾವಿದೆಯಾದಂಥ ಶ್ವೇತಗೌಡ ಅವ್ರದ್ದು ಬರ್ತಡೇ ಆಯಿತು. ಇವತ್ತು ದೀಪಿಕಾ ರಾಜ್ ಅಂತ ಹೇಳಿ ಇವ್ರದ್ದು ಕೂಡ ಬರ್ತಡೇ. ಇವತ್ತು ಇವ್ರ ಬರ್ತಡೇ ಪ್ರಯುಕ್ತ ನಾವು ನಾಟಕೋತ್ಸವ ಆಯೋಜನೆ ಮಾಡಿದ್ದೀವಿ. ದಕ್ಷಯಜ್ಞ ಅಂತ ನಾಟಕ. ಈ ಮೈಸೂರು ಭಾಗದಲ್ಲಿ ತುಂಬ ಕಲಾವಿದರಿದ್ದಾರೆ. ಬಟ್ ಸಂಸ್ಕೃತಿ ಬೆಳೆಸೋವಂಥ ತುಂಬ ಕಲಾವಿದರಿದ್ದಾರೆ. ಜೊತೆಗೆ ಕಲಾ ವೀಕ್ಷಕರು ಕೂಡ ತುಂಬ ಕೋಪ್ರೇಟ್ ಮಾಡ್ತಾರೆ. ಎಲ್ಲ ಜಿಲ್ಲೆಗಳು ಲೆಕ್ಕ ಹಾಕೊಂಡ್ರೆ ಮೈಸೂರು, ಮಂಡ್ಯ ಮತ್ತು ತುಮಕೂರು 3 ಜಿಲ್ಲೆಗಳಲ್ಲಿ ತುಂಬ ಕಲೆಗೆ ನೋಡಿ ಕಲಾವಿದರನ್ನ ಸಪೋರ್ಟ್ ಮಾಡೋಂಥ ವೀಕ್ಷಕರಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ದಕ್ಷಯಜ್ಞ ಅಂತ ಒಂದು ನಾಟಕನ ಮಾಡಿದ್ವಿ. ಅದರಲ್ಲಿ ತುಂಬ ಜನರು ತುಂಬ ಸಪೋರ್ಟ್ ಇತ್ತು. ಒಂದು 4-5 ದಿವಸದಿಂದ ನಾವು ಬರ್ತಡೇ ಕಾರ್ಯಕ್ರಮವಾಗಿ ನಾವು ಅದನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದಾಗ ತುಂಬ ಸಪೋರ್ಟ್ ಇತ್ತು. ಹಾಗಾಗಿ ಎಲ್ಲ ಸಪೋರ್ಟ್ ಇದ್ರ ಕಡೆಯಿಂದ ಪಬ್ಲಿಕ್ಕಿಂದ ತುಂಬ ಸಪೋರ್ಟ್ ಇದೆ ನಮಗೆ. ತುಂಬ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಗೆ ಖುಷಿ ಆಗ್ತಿದೆ. ಪ್ರತಿ ವರ್ಷ ನಾಟಕೋತ್ಸವ ಮಾಡ್ತೀವಿ. ಈ ವರ್ಷ ಅದ್ಭುತವಾದ, ಮೊದಲನೇ ವರ್ಷ ನಾವು 2 ನಾಟಕಗಳನ್ನು ಮಾಡಿದ್ವಿ. ಈ ವರ್ಷ 26 ನಾಟಕಗಳನ್ನ ಮಾಡ್ತಿದ್ವಿ. ಇನ್ನು ಮುಂದಿನ ತಿಂಗಳಲ್ಲಿ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ, ಈ ಮೈಸೂರು ಸುತ್ತಮುತ್ತ ಇರೋವಂಥ ಎಲ್ಲ ಜಿಲ್ಲೆ ಕಲಾವಿದರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ. ಎಲ್ಲ
ಎಲ್ಲ ಜಿಲ್ಲೆ ಕಲಾವಿದರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮತ್ತು ಈ ತಿಂಗಳಲ್ಲೇ ನಮ್ಮ ನಾಟಕೋತ್ಸವದಲ್ಲಿ ಬರ್ತಾನೆ ಮಾಡ್ಕೊಂಡಂಥ ಶ್ವೇತಕ್ಕನ್ ಮತ್ತು ದೀಪಿಕಾ ಅವ್ರಿಗೂ ನಮಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಸಲ್ಲಿಸ್ತೀವಿ. ಈಗ ಮೈಸೂರಲ್ಲಿ ನಾಟಕೋತ್ಸವ ಏನು ಸ್ವಪ್ನ ನಾಗರಾಜ್ ಅವ್ರು ಮಾಡ್ತಾರೆ, ಅತ್ಯುತ್ತಮವಾಗಿ ಮಾಡ್ತಾರೆ. ಆಮೇಲೆ ವ್ಯವಸ್ಥೆ ಆಗಲಿ, ಯಾರೇ ಒಬ್ರು ಮಾಡೋದಕ್ಕಿಂತ ಒಬ್ಬರೇ ನಿಂತು ಎಲ್ಲನೂ ಆ ಜವಾಬ್ದಾರಿಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಕಲಾವಿದರನ್ನ ಮೇಯ್ನಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಸ್ವಪ್ನ ನಾಗರಾಜ್ದು ನಾಟಕೋತ್ಸವದ ವಿಶೇಷ ಏನಂದರೆ ಕಲಾವಿದರನ್ನ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ನಮಗೆ ಒಂದು ಒಳ್ಳೆ ಉತ್ಸಾಹ ಇರುತ್ತೆ, ಬರಬೇಕು ಇವ್ರ ನಾಟಕಗಳಲ್ಲಿ ಪಾಲ್ಗೊಳ್ಬೇಕು ಅಂತ. ಇವಳು ನಾಟಕೋತ್ಸವ ಆಗಿ, ಇವಳು ನಾನು ಕರೆಯೋದಂಗೆ ಇವ್ರ ನಾಟಕೋತ್ಸವ ಆಗಿ ಬೇರೆ ಇನ್ಯಾರದೇ ಆದರೂ ಇಷ್ಟು ಗೆಲುವಿರಲ್ಲ, ಇಷ್ಟು ಉತ್ಸಾಹ ಇರಲ್ಲ. ಅದು ಅವ್ರ ಕಾಲ್ಗುಣ ಅನ್ಸುತ್ತೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಾಗ್ಲಿ, ಹಿಂಗೆ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡಲಿ ನಾಟಕೋತ್ಸವ. ವರ್ಷ ವರ್ಷ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಮೈಸೂರಿಂದ ಅಂತ ಕೇಳ್ಕೊತೇನೆ.